4 ಕುರಿಗಳನ್ನ ಘಾಸಿಗೊಳಿಸಿ ಕುರಿಗಾಹಿ ಹಾಗೂ ಆತನ ಪತ್ನಿಗೆ ಮಾರಣಾಂತಿಕ ಹಲ್ಲೆ ನಡೆಸಿದ್ರು ಹೇಳೋರಿಲ್ಲ. ಕಾನೂನು ಸುವ್ಯವಸ್ಥೆ ಹಾಗಾದ್ರೆ ಇಷ್ಟೊಂದು ಹದಗೆಟ್ಟಿದ್ಯಾ ಅನ್ನೋದು ಅಲ್ಲಿನ ಜನರ ಅತಿದೊಡ್ಡ ಯಕ್ಷ ಪ್ರಶ್ನೆಯಾಗಿದೆ. ಹೌದು, ಕುರಿ ಕಾಯೋ ಮಂಜುನಾಥನಿಗೆ ಸಿಗುತ್ತಾ? ಕಾಯೋ ಮಂಜುನಾಥನ್ಗೆ ಸಿಗ್ತಾ ಇಲ್ಲ ನ್ಯಾಯ. ಸಂಗನಬಸು ನಿಂಗಪ್ಪ ಬಿರಾದರ್ ಎಂಬಾತ 4 ಕುರಿಗಳನ್ನ ಕೊಂದಿದ್ದಾನೆ. ಈ ಪಾಪಿ ಪೊಲೀಸ್ ಠಾಣೆಗೆ ಹೋದ್ರು ಕ್ಯಾರೆ ಅಂತ ಇಲ್ಲ ಪೊಲೀಸರು. ರಕ್ಷಣೆ ಮಾಡುವವರೇ ಭಕ್ಷಕರಾದ್ರೆ ಜನಸಾಮಾನ್ಯರಿಗೆ ಎಲ್ಲಾದ್ರೂ ಸಿಗುತ್ತೆ ನ್ಯಾಯ? ಬೇಲಿನೇ ಎದ್ದು ಹೊಲ ಮೇದಂತಾಗಿದೆ ಇಲ್ಲಿನ ಪರಿಸ್ಥಿತಿ. ಎಲ್ಲಿದೆಯೋ ನ್ಯಾಯ ಅಣ್ಣ, ಎಲ್ಲಿದೆಯೋ ನ್ಯಾಯ? ಬಡವನು ನ್ಯಾಯವ ಕೇಳುವುದೇ ಅನ್ಯಾಯ. ನ್ಯಾಯ ಎಲ್ಲಿದೆ? ನ್ಯಾಯ ಎಲ್ಲಿದೆ? ಎಲ್ಲಿದೆಯೋ ನ್ಯಾಯ ಅಣ್ಣ, ಎಲ್ಲಿದೆಯೋ ನ್ಯಾಯ? ಕಂಪ್ಲೇಂಟ್ ಕೊಟ್ಟು 22 ದಿನ ಕಳೆದ್ರೂ ಕೂಡ ಯಾವುದೇ ಪರಿಣಾಮ ಇಲ್ಲ. ಹಲ್ಲೆ ಮಾಡಿರೋ ಸಂಗನಬಸವ ನಿಂಗಪ್ಪ ಬಿರಾದರ್ ಈ ವ್ಯಕ್ತಿಗೆ ಇನ್ನು ಯಾವ ಶಿಕ್ಷೆಯನ್ನು ವಿಧಿಸಿಲ್ಲ. ಎಲ್ಲಿದೆಯೋ ನ್ಯಾಯ ಅಣ್ಣ, ಎಲ್ಲಿದೆಯೋ ನ್ಯಾಯ? ಬಡವನು ನ್ಯಾಯವ ಕೇಳುವುದೇ ಅನ್ಯಾಯ. ಪಬ್ಲಿಕ್ ನ್ಯೂಸ್ 6ಗೆ ಸ್ವಾಗತ. ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕು ಆಯೇರಿ ಗ್ರಾಮದಲ್ಲಿ ನಡೆದಂತಹ ದಾರುಣ ಘಟನೆ ಇದು. ಮಂಜುನಾಥ ಜಗಸುಳ್ಳ ಮದಬಾವಿ ನಿವಾಸಿಯಾಗಿರುವಂತಹ ಈ ವ್ಯಕ್ತಿ ಮತ್ತು ತಾನಾಜಿ ಪಾವನೆ ಇವರಿಬ್ಬರು ಗಂಡ ಹೆಂಡತಿ ಮಕ್ಕಳ ಜೊತೆ ಕುರಿ ಕಾಯುತ್ತಿರುವಾಗ ಸಮಯದಲ್ಲಿ ಏಕಾಏಕಿ ಬಂದು ಹಲ್ಲೆ ಮಾಡಿರುವಂತಹ ವ್ಯಕ್ತಿ ಸಂಗನಬಸು ನಿಂಗಪ್ಪ ಬಿರಾದರ್ ಮತ್ತು ಆತನ ಜೊತೆ ಇರುವ ಇನ್ನೋರ್ವ ವ್ಯಕ್ತಿ. ಈ ಇಬ್ಬರು ಕೂಡಿ ಮಂಜುನಾಥ ಮತ್ತು ತಾನಾಜಿ ಅವನ ಹೆಂಡತಿ ಮೇಲೆ ಕೂಡ ಹಲ್ಲೆ ನಡೆಸಿ ನಂತರ ಅವರ 4 ಕುರಿಗಳನ್ನ ತೆಗೆದುಕೊಂಡು ಹೋಗಿ ಸಂಗನಬಸು ಎನ್ನುವಂತಹ ವ್ಯಕ್ತಿ ಕುರಿಗಳನ್ನ ಕೊಂದು ಹಾಕಿದ್ದಾನೆ. ನಂತರ ಕೂಡಲೇ ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆ ಪಡೆಯೋದಕ್ಕೆ ಹೋಗಿದ್ದ ನಂತರ ರೂರಲ್ ಠಾಣೆಯ ಪೊಲೀಸ್ ಸಿಬ್ಬಂದಿಯವರು ಹೋಗಿ ಎಂಎಲ್ಸಿ ತೆಗೆದುಕೊಂಡು ಬಂದಿದ್ದಾರೆ. ಎಂಎಲ್ಸಿ ತೆಗೆದುಕೊಂಡು ಬಂದು ಈಗಾಗಲೇ 22 ದಿನ ಕಳೆದರೂ ಕೂಡ ಆ ಹಲ್ಲೆ ನಡೆಸಿರುವಂತಹ ಸಂಗನಬಸು ನಿಂಗಪ್ಪ ಬಿರಾದರ ಎನ್ನುವಂತಹ ವ್ಯಕ್ತಿಯನ್ನ ಪೊಲೀಸ್ ಠಾಣೆಗೆ ಇನ್ನೂವರೆಗೂ ಕರೆಸಿಲ್ಲ. ಜೊತೆಗೆ ಯಾವುದೇ ತನಿಖೆ ನಡೆಸಿಲ್ಲ. ಈ ಕತೆ ಹೆಂಗಾಯ್ತು ಅಂದ್ರೆ ಬೇಲಿನೇ ಎದ್ದು ಹೊಲ ಮೇದಂತಾಗಿದೆ. ನಮ್ಮನ್ನ ರಕ್ಷಣೆ ಮಾಡುವವರೇ ಭಕ್ಷಕರಾಗಿದ್ದಾರೆ, ಏನ್ ಮಾಡೋಕ್ಕಾಗತ್ತೆ ಅಂತ ಹೇಳ್ತಾರೆ ಕುರಿ ಕಾಯುವವರು. ಅಷ್ಟೊಂದು ಬೇಜವಾಬ್ದಾರಿತನ ಬಂದಿದ್ಯಾ ಹಾಗಾದ್ರೆ ಪೊಲೀಸರಿಗೆ? ಇಲ್ಲಿ ತಪ್ಪು ಮಾಡಿದವರು ಹಾಗಾದ್ರೆ ಹೇಗ್ ಬೇಕಾದ್ರೂ ಬದುಕಬಹುದಾ? ಇಲ್ಲಿನ SP DC ಯಾರು ಕೇಳಲ್ವಾ? ಯಾಕೆ ಕುರಿಗಾಹಿಗೆ ಇಷ್ಟು ಅನ್ಯಾಯವಾದ್ರೂ ಪೊಲೀಸರು ಎಚ್ಚೆತ್ತುಕೊಂಡು ನ್ಯಾಯ ಕೊಡಿಸ್ತಾ ಇಲ್ಲ ಅನ್ನೋದು ಸಾರ್ವಜನಿಕರ ಯಕ್ಷ ಪ್ರಶ್ನೆಯಾಗಿದೆ. ಇನ್ನು ಈ ವ್ಯಕ್ತಿಯ ಮೇಲೆ ಕಾನೂನು ಕಠಿಣ ಕ್ರಮವನ್ನ ಜರುಗಿಸಿ ಮಂಜುನಾಥ್ಗೆ ಸೂಕ್ತ ನ್ಯಾಯವನ್ನ ಕಲ್ಪಿಸಬೇಕು ಎಂಬುದೇ, ಮಂಜುನಾಥ್ಗೆ ನ್ಯಾಯ ಕೊಡಿಸಬೇಕು ಎಂಬುದೇ ಆಶಯ. ವರದಿ ಸಂಗಮೇಶ್ MK, ಪಬ್ಲಿಕ್ ನ್ಯೂಸ್ 6 ಚಾನೆಲ್, ವಿಜಯಪುರ. ನಮ್ಗ್ ಗೊತ್ತಿಲ್ರಿ, ಒಬ್ರದ್ದು ಹೆಸರು ಒಬ್ರದೇ, ನಮ್ಮ ಮಾಲಕರು ಗೊತ್ತದ, ನಮ್ಗೆ ಏನೋ ಗೊತ್ತಿಲ್ಲ. ಬರ ಕುರಿ ಹೆಂಟನದ ಹಾಯ್ಸಿ ಹೊಂಟಿದ್ ಕಾಲಾಗ್ಯಾರ. ಅದು ಏನೇ ಇಲ್ರಿ, ನಮ್ಗ ಅವ್ರು ಗೊತ್ತೇ ಇಲ್ರಿ. ನಾವು ಮದ್ವೆದವ್ರಿ, ಅವ್ರ ಹವ್ಯಾರದವ್ರಿ, ನಮ್ಗೇನ್ ಪರಿಚಯ ರೀ. ಇದು ಇಲ್ಲಿ ಹೊಡ್ದಾನ್ರಿ, ಮತ್ ಇಲ್ಲಿ ನಮ್ಗ ಬೀಚ್ ಹೋಗ್ಯಾನ, ಇಲ್ಲಿ ಹಿಂಗಾಗ್ಯಾದ್ರಿ. ಇಲ್ಲಿ ಒಂದು ಹೊಡ್ದಾನ್ರಿ. ತಾಳಿ 2 ತೊಲಿದಿತ್ರಿ, ತಾಳಿ ಕಳ್ದಾವ್ರಿ. ತಾಳಿ ಸಿಕ್ಕೇ ಇಲ್ರಿ ನಮ್ಗ. 2 ತೊಲಿರಿ. 2 ಮರಿದು ಕಾಲ್ ಮುರ್ದಾನ್ರಿ. 1 ಕುರಿ ಸಾಯಿನ ಹೊಡ್ದಾನ್ರಿ. 5 ಕುರಿ ಇಲ್ರಿ, 1 ಕುರಿ ಕಟ್ಕೊಂಡಾನ್ರಿ. ಅವೇರ ಅವ್ನ ಕಟ್ಕೊಂಡವ್ರಿ. ನಾವ್ ಮದ್ವೆದವ್ರಿ. ಮದ್ವೆ. ನನ್ನ ಹೆಸರು ಶಿಲ್ಪ. ಇಲ್ಲೇ ಬಂದೇವ್ರಿ. ಈ ಪೊಲೀಸ್ ಸ್ಟೇಷನ್ಗೆ ಬಂದೇವ್ರಿ. ಪೊಲೀಸ್ ಸ್ಟೇಷನ್ ರೀ. 22 ದಿನ ಆಯ್ತ್ರಿ.